ಮೈಕ್ರೋ ಫೈನಾನ್ಸ್ಗಳ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ಸ್ವಾಗತಾರ್ಹ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಗ್ರೋತ್. ನಾನು ನಿಮ್ಮ ಎಂಜೆ. ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಕೊಳಗೇರಿ ಸಮಿತಿಯಿಂದ ಕರ್ನಾಟಕ ಸರ್ಕಾರ ಜಾರಿಗೆ ತರುತ್ತಿರುವ ಮೈಕ್ರೋ ಫೈನಾನ್ಸ್ಗಳಿಂದ ಬಡ ಜನರಿಗೆ ಕಿರುಕುಳ ತಪ್ಪಿಸಲು ಫೈನಾನ್ಸ್ಗಳ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ತರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ರಮ ಸ್ವಾಗತಾರ್ಹವಾಗಿದೆ. ಇಂದು ರಾಜ್ಯಪಾಲರಿಂದ ಅಂಕಿತಗೊಂಡು ಜಾರಿಯಾಗುವ ಈ ಸುಗ್ರೀವಾಜ್ಞೆಯನ್ನ 6 ತಿಂಗಳ ಒಳಗಾಗಿ ವಿಧಾನಸಭೆಯಲ್ಲಿ ಕಾನೂನಾಗಿ ಜಾರಿಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮತ್ತು ಲಾಬಿಗೆ ಸರ್ಕಾರ ಒಳಗಾಗದೆ ಗ್ರಾಮೀಣ ಪ್ರದೇಶದ ಬಡ ಹೆಣ್ಣು ಮಕ್ಕಳು ಮತ್ತು ನಗರ ಪ್ರದೇಶದಲ್ಲಿರುವ ಸ್ಲಂ ಮಹಿಳೆಯರು ಹಾಗೂ ಮಧ್ಯಮ ವರ್ಗದ ಮಹಿಳೆಯರನ್ನ ಪಾರು ಮಾಡಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕ ಆಗ್ರಹಿಸುತ್ತದೆ. ಕಳೆದ 2006ರಿಂದ ಪ್ರಾರಂಭವಾದ ಈ ಹಾವಳಿ ವಿರುದ್ಧ ನಿರಂತರವಾಗಿ ಜನಾಂದೋಲನ ಹೋರಾಟ ಮಾಡುತ್ತಿರುವುದಕ್ಕೆ ಪ್ರತಿಫಲವಾಗಿ ಇಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತಿದ್ದು, ಮೈಕ್ರೋ ಫೈನಾನ್ಸ್ಗಳಿಗೆ ಪರ್ಯಾಯವಾಗಿ ಸರ್ಕಾರ ಬಡ ಜನರ ಆರ್ಥಿಕ ಸದೃಢತೆ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕಿದೆ ಎಂದು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಆಗ್ರಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಕಾರ್ಯದರ್ಶಿ ಅರುಣ್, ಸಾವಿತ್ರಿ ಬಾಪುಲೆ ಮಹಿಳಾ ಘಟಕದ ಸಂಚಾಲಕರಾದ ಅನುಪಮ, ಪದಾಧಿಕಾರಿಗಳಾದ ಹನುಮಕ್ಕ, ಪೂರ್ಣಿಮಾ, ಕೃಷ್ಣಮೂರ್ತಿ, ತಿರುಮಲಯ್ಯ ಉಪಸ್ಥಿತರಿದ್ದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ತುಮಕೂರು ಸ್ಲಂ ಸಮಿತಿ ಕಳೆದ 2006ರಿಂದನೂ ಈ ಒಂದು ಮೈಕ್ರೋ ಫೈನಾನ್ಸ್ ಮಹಿಳೆಯರಿಗೆ ಮತ್ತು ನಗರದ ಅತಿ ಹೆಚ್ಚಾಗಿ ಟಾರ್ಗೆಟ್ ಆಗಿ ಸ್ಲಮ್ಸ್ಗಳನ್ನೇ ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ವಿರುದ್ಧ ಹಿಂದಿನಿಂದಲೂ ಚಳುವಳಿ, ಪ್ರತಿಭಟನೆ, ಹೋರಾಟವನ್ನು ಮಾಡ್ತಾ ಬರ್ತಿರ್ತಕ್ಕಂಥದ್ದಿತ್ತು. ಆ ಹೋರಾಟದ ಫಲಶ್ರುತಿಯಾಗಿ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಮೈಕ್ರೋ ಫೈನಾನ್ಸ್ಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇಂದು ಸುಗ್ರೀವಾಜ್ಞೆ ಅಧಿಕೃತವಾಗಿ ರಾಜ್ಯಪಾಲರಿಂದ ಸುಗ್ರೀವಾಜ್ಞೆ ಆಗ್ತಕ್ಕಂಥದ್ದಿದೆ. ರಾಜ್ಯದಲ್ಲಿ ಮಹಿಳೆಯರನ್ನಷ್ಟೇ ಟಾರ್ಗೆಟ್ ಮಾಡ್ದಲೆ ಯುವಜನರು ಕೂಡ ಇಡೀ ಕುಟುಂಬವನ್ನೇ ಅತಿ ಹೆಚ್ಚಾಗಿ ಸ್ಲಮ್ಸ್ಗಳ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಆ ಒಂದು ಸಮುದಾಯವನ್ನು ದುಡಿಸ್ಕೊಳ್ತಕ್ಕಂಥದ್ದು ಮತ್ತು ಮತ್ತೊಂದು ಜೀತ ಪದ್ಧತಿ ಈ ಮೈಕ್ರೋ ಫೈನಾನ್ಸು. ಮನುಷ್ಯ ಸಂಬಂಧಗಳನ್ನೇ ಒಡೆಯುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇದ್ದಾವೆ. ಇದನ್ನ ಸರ್ಕಾರ ಕ್ರಮ ವಹಿಸಿರ್ತಕ್ಕಂಥದ್ದು ಮತ್ತು ಈ ಮುಂದಿನ ನಡೆಗಳನ್ನು ನೋಡ್ತಾ ಇದ್ರೆ ಮೈಕ್ರೋ ಫೈನಾನ್ಸ್ಗೆ ತಕ್ಕ ಪಾಠವನ್ನು ಕಲಿಸೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದು ಈ ಏನು ನಾವು ಖಾಸಗಿ ಕಂಪ್ನಿಗಳು ಅಂತ ಹೇಳ್ತೀವಿ, ರಿಲಯನ್ಸು ಮತ್ತೊಂದು ಕಂಪ್ನಿಗಳಂತ ಹೇಳ್ತೀವಿ, ಆ ಕಂಪ್ನಿಗಳೇ ಇನ್ವೆಸ್ಟರ್ಸು. ಆಂಧ್ರ, ತಮಿಳ್ನಾಡು, ಗುಜರಾತು, ಬಿಹಾರಿಗಳು ಕೂಡ ಬಂದು ನಮ್ಮ ಕರ್ನಾಟಕದಲ್ಲಿ ಈಸಿಯಾಗಿ ಫೈನಾನ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದಿದ್ದಾವೆ. ಇವನ್ನ ಫಸ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದಾಗಬೇಕು. ಮತ್ತು ಬೇರೆ ಕಡೆಯಿಂದ ವಲಸೆ ಬಂದು ಇಲ್ಲಿ ಫೈನಾನ್ಸ್ಗಳನ್ನ ಮಾಡಲಿಕ್ಕೆ ಅನುಮತಿ ಕೊಡೋರು ಅದು ಅವ್ರ ಬಗ್ಗೆ ಹೆಚ್ಚು ನಿಗಾ ಇಡಬೇಕು ಸರ್ಕಾರ. ಇವತ್ತು ಆಂಧ್ರದ ಮೂಲಗಳು ಕರ್ನಾಟಕದಲ್ಲಿ ಫೈನಾನ್ಸ್ ಮಾಡಿ ದುಡಿಮೆ ಮಾಡ್ತಾ ಇದ್ದಾವೆ. ಅತಿ ಹೆಚ್ಚಾಗಿ ಸ್ಲಮ್ಸ್ಗಳ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಮತ್ತು ಈ ಒಂದು ಮಹಿಳೆಯರ ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ಇದನ್ನ ಸುಗ್ರೀವಾಜ್ಞೆಗೆ ಅಷ್ಟೇ ಸೀಮಿತಗೊಳಿಸ್ತೇ, ಪ್ರಚಾರಕ್ಕಷ್ಟೇ ಸೀಮಿತಗೊಳಿಸ್ತೇನೆ ಇದನ್ನ ಅಧಿಕೃತವಾಗಿ ಕಾನೂನಾಗಿ ಮಾಡಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ಓಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸರ್ಕಾರವೇ ನೇರವಾಗಿ ಮಹಿಳೆಯರ ಸ್ವಯಂ ಉದ್ಯೋಗ ಏನು ಅಸಂಘಟಿತವಾಗಿ ನಮ್ಮ ರಾಜ್ಯದಲ್ಲಿ ದುಡಿತಾ ಇರ್ತಕ್ಕಂಥ ಮಹಿಳೆಯರ ನೆರವಿಗೆ ನಿಂತ್ಕೊಳ್ಬೇಕು. ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಎಲ್ಲಾ ತರದ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ನಾನು ನೇರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಗಲಾಟೆ ಆಯ್ತಲ್ಲ, ಅಲ್ಲಿ ಯಾರೋ ಸಾಲ ಎಲ್ಲ ಹಾಕಿ ಬೀಗ ಹಾಕಿ ಎಲ್ಲ ಚೀಲ್ ಮಾಡಿ ಹೋಗಿರೋದ್ರಿಂದ ಒಂದು 4 ಜನ ಸತ್ತೋಗ್ಬಿಟ್ರು. ಅದರಿಂದ ಸ್ವಲ್ಪ ಎಲ್ಲ ಇಂಪ್ರೂವ್ ಎಚ್ಚರಿಸ್ಕೊಂತ ಇಲ್ಲ. ಇನ್ನೂನು ನೆನ್ನೆ ನೋಡು, ಆ ಗುಲ್ಬರ್ಗದಲ್ಲಿ ಮಗನ ಸಾಲಕ್ಕೆ ಅಂತ 10,000 ರೂಪಾಯಿ ಅಮ್ಮ ತಗೊಂಡು ತೀರ್ಸಕ್ ಆಗಿಲ್ಲ, ಮಗ ಇನ್ನೂ ಹುಷಾರಾಗಿಲ್ಲ, ಕಟ್ತೀನಿ ಅಂದ್ರೆ ಆ ಮನೆ ಏನಕ್ಕೂ ಬೇಕಿಲ್ಲ, ಎಲ್ಲ ಬಿದ್ದೋಗಿದೆ ಅಂತ ಮನೆಗೆ ಬೀಗ ಹಾಕಿ ಆ ಅಜ್ಜಿನ ಈಚೆಗೆ ನಿಲ್ಸವ್ರೆ. ನಾವು ತುಂಬಾ ವರ್ಷದಿಂದ ಮನೆ ಕೆಲಸ ಮಾಡ್ತಾ ಇದೀವಿ. ಲೋನ್ ತಗೊಂಡ್ರೆ ವಾರದ್ದು ಅಂತ ಕೊಡ್ತಾರೆ, ವಾರಕ್ಕೆ ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಟ್ಬಿಟ್ಬಿಟ್ರೆ ತಿರ್ಗಾ ತಿಂಗಳದಂತ ಕೊಡ್ತಾರೆ. ಆಮೇಲೆ ಲೇಟಾಗಿ ಕೊಡಕ್ ಹೋದ್ರೆ ಸುಮ್ಮನಿರಲ್ಲ, ಎಲ್ಲಾರನ್ನೂ ಸೇರಿಸ್ಬಿಡ್ತಾರೆ, ಅಲ್ಲೇ ಅಕ್ಕಪಕ್ಕದನ್ನೆಲ್ಲ ಸೇರಿಸ್ತಾರೆ, ಅವ್ರಿಗೆ ಹೊರಡ್ಸ್ಬಿಡ್ತಾರೆ. ನೀವು ಉಸ್ಲು ಮಾಡ್ರಿ, ನಾವು ಕೇಳಕ್ ಬರಲ್ಲ. ಅವರು ಎಲ್ಲ ನಮ್ಗಳು ಬೈಯೋದು, ನೀವು ಏನನ್ನ ಮಾಡಿ ನೋಡೋದು. ನಮ್ಮ ಹತ್ರ ಎಂಥದ್ದು ಇಲ್ಲ ಸರ್, ಎಲ್ಲ ಸಂಘ ಕಟ್ಟಿಲ್ಲ ಅಂದ್ರೆ ಅಡೆ ಇಕ್ಬೇಕು,
ಕಟ್ಟಬೇಕು, ಕಾಲ್ಗೆ ಚೈನ್ ಮೊನ್ನೆ ಅಡ ಇಟ್ಬಿಟ್ಟು ಕಟ್ಟಿದೀನಿ, ಏನನ್ನ ಮಾಡ್ಕೊಳ್ರಿ ಒಟ್ಟಾಗಿ ದುಡ್ಡು ಕೊಡ್ರಿ. ಈ ಜನದ ಮೇಲೆ ಹಾಕ್ತಾರಲ್ಲ, ಆ ಜನ ನಮ್ಮನ್ನ ಬಿಡ್ತಾ ಇಲ್ಲ. ಈ ಸರ್ಕಾರದಿಂದ ಇವೆಲ್ಲ ತೆಗೆದು, ಸರ್ಕಾರದಿಂದ ನಮ್ಗೆ ಏನಾದ್ರು ಮನೆ ಕೆಲಸ ಮಾಡೋರ್ಗೆ, ಕೂಲಿ ಕೆಲಸ ಮಾಡೋರ್ಗೆ ಇವ್ರನ್ನೆಲ್ಲ ತೆಗೆದು ಸ್ವಲ್ಪ ನಮಗೆ ನೆಮ್ಮದಿಯಾಗಿ ಉಸಿರಾಡಕ್ಕೆ, ಗಂಡದಿರಿಲ್ಲ, ಮಕ್ಳುಗಳು ತಂದಾಕಲ್ಲ. ನಾವು ಏನೋ ಪ್ರಾಬ್ಲಮ್ ಇರುತ್ತೆ, ಈಗ ನಮ್ಮ ಮಕ್ಳಿಗೆ ಹುಷಾರಿಲ್ಲ, ನಮಗ್ ಹುಷಾರಿಲ್ಲ, ತಗೊಂಡ್ಬಿಡ್ತೀವಿ, ಮನೆ ತಗ ಬಂದು ಕೊಡೋದಕ್ಕೆ ತಾನೇ ನಾವು ತಗೊಳೋದು. ಬ್ಯಾಂಕ್ನವರು ನಮಗ್ ಬಂದು ಹುಡುಕಿ ಕೊಡಲ್ಲ. ಬ್ಯಾಂಕಿಗೆ ಹೋಗಿ ನಾವು ಎಷ್ಟೊಂದು ಕಷ್ಟಪಟ್ಟ ಮೇಲೆ ಅವ್ರು ಸಾಲ ಕೊಡ್ತಾರೆ. ಇವ್ರು ಹಂಗಲ್ಲ, 3 ದಿವಸಕ್ಕೆ ಲೋನ್ ಕೊಡ್ತೀವಿ ಅಂತ ಆಸೆ ಹುಟ್ಟಿಸ್ಬಿಡ್ತಾರೆ. ಅವ್ರು ಕೊಡ್ತಾರಲ್ಲ, ಪ್ರಾಬ್ಲಮ್ ಸಾಲ ಆಗುತ್ತೆ ಅಂತ ನಾವು ತಗೊಂಡ್ಬಿಡ್ತೀವಿ. ಏನ್ ಹೇಳ್ತಾರೆ ಅವಾಗ, ಯಾರನ್ನ ನಿಮಗೆ ದುಡ್ಡು ಕೊಡ್ತಾರೆ ನಮ್ಮ, ನಾವು ಬಂದು ಕೊಡ್ತೀವಿ ಕಡಿಮೆ ಬಡ್ಡಿ ಅಂತ. ಆಮೇಲೆ ಬರೇ ಸ್ಲಮ್ ಜನಕ್ಕೆ, ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನಕ್ಕೆ ಮಾತ್ರ ಲೋನ್ ಕೊಡಕ್ ಬರ್ತಾರೆ. ಅಫಿಷಿಯಲ್ಸ್ಗಳಿಗೆ ಒಳ್ಳೆ ಏರಿಕೆ ಹೋಗಿ ಕೊಡಲ್ಲ. ಯಾಕೆ ಹೇಳಿ, ಅವ್ರು ತಗೊಳಲ್ಲ, ಕಟ್ಟಲ್ಲ, ಮುಗಿತಾರೆ. ನಾವೇನಿಲ್ಲ, ದುಡ್ಡಿನ ಆಸೆ, ನಮ್ಮ ಹತ್ರ ದುಡ್ಡು ಇರಲ್ವಲ್ಲ, ಆ ತರ ಮಾಡಿ ತಗೊಂಡು ನಮಗೆ ತೀರ್ಸಕ್ ಆಗ್ದಲ್ಲ. ಈಗ ನೋಡಿ, ಇಲ್ಲಿ ಬಂದು ಬೆಳಗ್ಗೆ ಒಂದು 2 ವರ್ಷ ಆಯ್ತು ಸರ್. ಬೆಳಗ್ಗೆ 6 ಗಂಟೆ ಇನ್ನೂ ನಾವು ಎದ್ದೇ ಇಲ್ಲ. ಯಾರ ನೆಂಟರು ಬಂದು ಬಾಗಿಲು ತೊಡಿತಾರಲ್ಲ, ಹಂಗೆ ತೊಟ್ಬಿಟ್ಟು ಕಣ್ಣು ಸಿಕ್ಕೊಂಡು ಬತ್ತಿದಂಗೆ ಸಾಲ ಕೊಡ್ತಿಲ್ಲ ಅಂತ ಹೇಳಿ ಫೋಟೋ ತಕ್ಕೊಂಡು ಹೋಗೋದು, ಅಲ್ಲಿ ಮನೆ ತಾವ್ ನಿಲ್ಸೋದು, ಹಂಗೆಲ್ಲ ಮಾಡಿದಾಗ ನಮ್ಗೆ ಎಷ್ಟು ಮನೆಗೆ ಹೋಗೋದು ಬೇಡ ಅನ್ಸುತ್ತೆ ಸರ್. ನಮ್ಗೆ ಅಷ್ಟು ಕಷ್ಟ ಆಗೈತೆ. ಸರ್ಕಾರ ಅದೊಂದು ಎಲ್ಲ ಇದ್ ಮಾಡ್ಬಿಟ್ಟು, ಜಿಗ್ಣೆ ಇದ್ದು ಮೊದ್ಲು, ಈ ಜಿಗ್ಣೆ ಎಲ್ಲ ತಿಗಣೆ ಆಗ್ಬಿಟ್ಟವ್ರಿ ಮೈಕ್ರೋ ಫೈನಾನ್ಸ್ನವರು. ತಿಗಣೆ ತರ ನಾವು ಅಲ್ಲಿ ಕೂಲಿ ಮಾಡ್ಕೊಂಡು ತಿನ್ಬಿಟ್ಟು ಮನೆ ಕಂಡ್ರೆ ರಾತ್ರಿ ಹೊತ್ತು ರಕ್ತ ಇರ್ತಾವಲ್ಲ, ಆ ತರ ಆಗ್ಬಿಟ್ಟವ್ರೆ. ಇವ್ರು ಕೊಡೋದಕ್ಕೆ ತಾನೇ ನಾವ್ ಇಸ್ಕೊಳೋದು, ಕೊಡೋದೇ ಬೇಡ. ಇದಕ್ಕೆ ಪರಿಹಾರ ಏನಾದ್ರೂ ಸರ್ಕಾರ ಅವ್ರನ್ನ ಫುಲ್ಲು ಎಲ್ಲ ನಿಲ್ಲಿಸ್ಬಿಟ್ಟು ನಮ್ಮಂತ ಬಡವರಿಗೆ, ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ, ಮಹಿಳೆಯರಿಗೆ ಸಹಾಯ ಮಾಡಿ, ಸರ್ಕಾರದಿಂದ ಏನಾನ ಒಂದು ಬದುಕಕ್ಕೆ, ನಮಗೂ ಹೆಣ್ಮಕ್ಳುಗಳವೆ ಎಲ್ಲ ಹುಷಾರಿಲ್ದರು, ನಮಗೂ ನಾಳೆ ದಿವಸ ಏನನ್ನ ಬಂತು ಅಂದ್ರೆ ಕೈ ಇಕ್ತೀವಿ, ತಿರ್ಗಾ ಮೇಲೆ ನಮ್ಮ ಮಕ್ಳುಗಳು ಗಂಡದಿರು ಇಲ್ಲ ಅಂದ್ರೆ ಮಕ್ಳುಗಳು ಸೈನ್ ಹಾಕಿಸ್ಕೊಂತಾರೆ ಸರ್. ಮಕ್ಳುಗಳು ಹಾಕ್ಲಿ, ಮಕ್ಳು ತಂದಾಕ್ಲಿ, ಒಡಿಯನ ಎಲ್ಲನ ಸಿಕ್ಕಿದ್ರೆ ಎದುರ್ಸನ ಬದ್ರಸ, ಏನನ್ನ ಇದ್ರೆ ಬೀಗ ಹಾಕನ, ಕಿತ್ಕೊಳ್ಳೋಣ ಅಂತ. ಹಂಗೆಲ್ಲ ಮಾಡೋದು ಬೇಡ. ಸರ್ಕಾರ ನಮ್ಗೆ ಒಂದ್ ಸ್ವಲ್ಪ ಕಣ್ಬಿಟ್ಟು ಏನನ ತೋರಿಸಿ ನಮ್ಮ ಮಹಿಳೆಯರನ್ನ ಪಾರು ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ಲಿ ಅಂತ ಸಿದ್ದರಾಮಯ್ಯನವ್ರಿಗೆ ಕೈ ಮುಗಿ ಕೇಳಿ. ಮೈಕ್ರೋ ಫೈನಾನ್ಸ್ಗಳು ಜನಗಳಿಗೆ ಬೆದರಿಕೆ ಆಗ್ತವ್ರೆ. ಮೊನ್ನೆಲ್ಲ ಗಲಾಟೆ ಆಗೈತೆ ಕೊಳ್ಕೆರೆಗೆ, ಜೀವಕ್ಕೆ IC ಒಳಗೆ ಅವ್ರಂಥವ್ರು. ಬೀದಿ ವ್ಯಾಪಾರ ಮಾಡೋರು ಇರ್ತೀವಿ, ಇತ್ತಾಗೆ ಕೂಲಿ ಮಾಡ್ಕೊಂಡು ತಿನ್ನೋರವ್ರೆ, ಒಂದು 10 ಉಪವಾಸ ಮಲಿಕಣೋರು ಜನ ಅವ್ರೆ. ಅವ್ರಿಗೆ ಬರೀ ತೊಂದರೆಗಳು ಕೊಡೋದು ಬೇಡ, ಕೊಟ್ಟವ್ರೆ ಫೈನಾನ್ಸ್ಗಳು ನಿಧಾನಕ್ಕೆ. ಇವತ್ತಿಲ್ಲ ಅಂದ್ರೆ ನಾಳೆ ಇಸ್ಕೊಳ್ಳೋಣ ಅನ್ನೋದು ಯಾರು ಇದಿಲ್ಲ, ನಿಧಾನ ಇಲ್ಲ. ನಮಗೇನು, ನಮಗೆ ದುಡ್ಡು ಬೇಕು. ಒಬ್ರು ಕಟ್ಟಲಿಲ್ಲ ಅಂದ್ರೆ ಕಟ್ರಿ ಅಂತಾರೆ. ನಾನು ಹಾಕಿ 2 ಲಕ್ಷ ರೂಪಾಯಿ ತನಕ, ಇಬ್ಬರಿಲ್ಲ ಅಂದಕ್ಕೆ 2 ಲಕ್ಷ ರೂಪಾಯಿ ತನಕ ಹಾಕಿ ಸಂಘ ಕ್ಲಿಯರ್ ಮಾಡ್ಸಿದ್ದೀನಿ ಅವ್ರದ್ದು. ಈಗ ಅವ್ರನ್ನ ಕೇಳಕ್ಕೆ ಹೋದ್ರೆ ಏನು ಇಲ್ಲ ಅಂತ ನಮ್ಮನ್ನ ಅಂತಾರೆ. ನಾವು ಸಂಘ ಮಾಡಿರೋದ್ರಿಂದ ನಾವು ಮುಂದೆ ನಿಂತಿರ್ತೀವಲ್ಲ, ಹಂಗಾಗಿ ನಾವು ಕಟ್ಟಬೇಕು. ಹಂಗಾಗಿ ಕಟ್ಟಿ ನಾವು ಈಗ ಬೀದಿ ವ್ಯಾಪಾರ ಮಾಡ್ಕೊಂಡೆ ನಾವಿರೋದು. ಈಗ ಅವ್ರ ಮಂತಕ್ಕೆ ಹೋದ್ರೆ ನಮ್ಮ ತಾವೇನಿಲ್ಲ, ಕೊಡು ನಿಮ್ಮ ಮಕ್ಕ ನಾವು ಕೊಡ್ತೀವಿ ಅಂತಾರೆ. ನಾವು ಅವ್ರನ್ನ ಉಳ್ಸೋಕೆ ಹೋಗಿ ನಾವು ಕೆಳಗೆ ಬೀಳ್ತಾ ಇದ್ದೀವಿ. ಆದ್ರಿಂದ ಸಿದ್ದರಾಮಯ್ಯವರು ಏನಾರ ತೀರ್ಮಾನ ತಗೊಂಡು ನಮಗೂ ಎಲ್ಲ ಜನಕ್ಕೆ, ಬಡವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಆದರೆ ಮೈಕ್ರೋ ಫೈನಾನ್ಸ್ ಅವರು ತಾಳ್ಮೆಯಿಂದ ಈಸ್ಕೊಂಡು, 1 ದಿನ ಅಲ್ಲ 2 ದಿನ ಆಗಲಿ ತಾಳ್ಮೆಯಿಂದ ಈಸ್ಕೊಂಡು ಜನ ಬದುಕಕ್ಕೆ ದಾರಿ ಮಾಡಿಕೊಡ್ಲಿ, ಹಂಗಂತ ಕೇಳಿ ನನ್ನ ಮಾತು ಮುಗಿಸ್ತೀನಿ.